ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾನು ನಿಮ್ಮೊಂದಿಗೆ ಒಂದು ಮಾತು ಹೇಳಬೇಕು. ನೀವು ಒಬ್ಬಂಟಿಯಲ್ಲ. ನಿಮ್ಮ ನೆರಳಿನ ಹಾಗೆ, ನಿಮ್ಮ ಉಸಿರಿನ ಹಾಗೆ ಒಂದು ಆತ್ಮ ನಿಮ್ಮನ್ನು ಪ್ರತಿ ಕ್ಷಣ ಕೂಡ ಬಿಡದೆ ಕಾಯ್ತಾ ಇದೆ, ರಕ್ಷಣೆ ಮಾಡ್ತಾ ಇದೆ. ವೃಷಭ ರಾಶಿ ಅಂದರೆ ಭೂಮಿ ತತ್ವ, ಸ್ಥಿರತೆ, ಸಹನೆ, ಪ್ರೀತಿ ನಿಮ್ಮ ಗುಣ. ಶುಕ್ರ ಗ್ರಹದ ಮಕ್ಕಳಾದ ನೀವು ಸೌಂದರ್ಯವನ್ನು, ಸಂಬಂಧಗಳನ್ನು, ನೆಮ್ಮದಿಯನ್ನು ಆರಾಧಿಸುವವರು. ಆದರೆ ಈ ಭೂಮಿಗೂ ಕೆಲವೊಮ್ಮೆ ಭೂಕಂಪ ಆಗುತ್ತೆ ಅಲ್ವಾ? ಮನಸ್ಸು ಅಲುಗಾಡುತ್ತೆ, ಕೈಲಾಗಿದ್ದದ್ದು ಜಾರಿಗೆ ಬರುತ್ತೆ ಅನ್ನಿಸುವ ಒಂದು ಸಮಯ ಅನ್ನೋದು ಬರುತ್ತೆ. ಅಂಥ ಕ್ಷಣದಲ್ಲಿ ನಿಮ್ಮನ್ನು ಯಾರೂ ನೋಡದ ಹಾಗೆ ತಬ್ಬಿಕೊಂಡು ಇದೀನಿ ಕಣೋ ಅನ್ನೋ ಒಂದು ಶಕ್ತಿ ಒಂದು ಇದೆ. ಅದು ಯಾರು? ಅದು ನಿಮ್ಮ ಮನೆ ದೇವರಾಗಿರಬಹುದು, ನಿಮ್ಮನ್ನು ಅಗಲಿದ ಅಜ್ಜಿ ತಾತನ ಆತ್ಮ ಆಗಿರಬಹುದು, ಅಥವಾ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗೋ ಮಾಡಿದ ಸಹಾಯ ಈ ಜನ್ಮದಲ್ಲಿ ರಕ್ಷಾ ಕವಚವಾಗಿ ಬಂದಿರಬಹುದು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಪಿತೃಬಲ, ದೇವತಾ ಅನುಗ್ರಹ ಅಂತ ಕರೀತಾರೆ. 2026 ಮೇ ತಿಂಗಳಲ್ಲಿ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದಕ್ಕೆ ಗುರುಬಲ ಅಂತಾರೆ. ಗುರು ರಾಶಿಯಲ್ಲಿದ್ದಾಗ ದೇವರ ದೃಷ್ಟಿ ನೇರವಾಗಿ ನಿಮ್ಮ ಮೇಲೆ ಇರುತ್ತೆ. ಜೊತೆಗೆ ಶನಿ ನಿಮ್ಮ 11ನೇ ಮನೆಯಲ್ಲಿದ್ದು ನಿಮ್ಮ ಆಸೆಗಳನ್ನು ನಿಧಾನಕ್ಕೆ ಆದರೂ ಕೂಡ ಖಂಡಿತವಾಗಲಿ ನೆರವೇರಿಸುವಾಗ ಯೋಗ ಕೊಡ್ತಿದ್ದಾನೆ. ಆದರೆ ಈ ಸಮಯದಲ್ಲಿ ರಾಹು 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಕೆಲಸ, ಹೆಸರು, ಜವಾಬ್ದಾರಿ ವಿಷಯದಲ್ಲಿ ದಿಢೀರ್ ಏರಿಳಿತ, ಕಣ್ಣು ಕುಕ್ಕುವ ಜನ, ಗುಪ್ತ ಶತ್ರುಗಳು ಇರಬಹುದು. ಇಲ್ಲೇ ಆತ್ಮ ನಿಮ್ಮನ್ನು ಕಾಯುತ್ತೆ. ನೆನಪಿದೆಯಾ? ಕಳೆದ ವರ್ಷ ಒಂದು ಡೀಲ್ ಕೈ ತಪ್ಪಿ ಹೋಯಿತು, ಹೀಗಂತ ನೀವು ಕೊರಗ್ತಾ ಇದ್ರಿ. ಆದರೆ ತಿಂಗಳಾದ ಮೇಲೆ ಗೊತ್ತಾಯಿತು ಅದು ಆಗಿದ್ರೆ ನೀವು ದೊಡ್ಡ ಮೋಸಕ್ಕೆ ಒಳಗಾಗ್ತಿದ್ರಿ ಅಂತ. ಅದನ್ನು ತಪ್ಪಿಸಿದವರು ಯಾರು? ಆಫೀಸಲ್ಲಿ ಯಾರೋ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿದರೂ ಕೂಡ ಮೇಲಾಧಿಕಾರಿ ನಿಮಗೆ ಬೆಂಬಲ ಕೊಟ್ಟರು. ಅದೆಲ್ಲ ಯಾಕೆ? ಇದೆಲ್ಲವೂ ಆ ಆತ್ಮದ ರಕ್ಷಣೆ. ವೃಷಭ ರಾಶಿಯವರೇ, ಆ ಆತ್ಮ ನಿಮಗೆ 4 ರೀತಿಯಲ್ಲಿ ಸಿಗ್ನಲನ್ನು ಕೊಡುತ್ತೆ. ಮೊದಲನೇದಾಗಿ ನಿಮಗೆ ಏನೋ ಸರಿ ಇಲ್ಲ ಅಂತ ಅನಿಸಿದಾಗ ಎದೆ ಭಾರ ಅನಿಸುತ್ತೆ, ಊಟ ಸೇರಲ್ಲ, ಅದು ಎಚ್ಚರಿಕೆ. ವೃಷಭ ರಾಶಿಯವರ ದೇಹ ಸುಳ್ಳು ಹೇಳಲ್ಲ. ಎರಡನೆಯದು, ಕನಸಿನಲ್ಲಿ ಹಸು, ಬಿಳಿ ಹೂವು, ದೇವಸ್ಥಾನದ ಗಂಟೆ ಕಂಡ್ರೆ ಅದು ನಾನು ಜೊತೆಗಿದ್ದೇನೆ ಅನ್ನೋ ಒಂದು ಸಂದೇಶ. ಮೂರನೆಯದು, ನೀವು ಕಷ್ಟದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಹಣ ಬರುತ್ತೆ, ಸಹಾಯ ಬರುತ್ತೆ, ಯಾರ ಮೂಲಕ ಬಂತು ಅಂತ ಯೋಚಿಸಿದರೆ ಲೆಕ್ಕ ಸಿಗಲ್ಲ. ನಾಲ್ಕನೇದು, ನಿಮಗೆ ಕೆಡುಕು ಬಯಸಿದವರು ಅವರಾಗೆ ದೂರ ಹಾಕ್ತಾರೆ ಅಥವಾ ಅವರಿಗೆ ತೊಂದರೆ ಆಗುತ್ತೆ, ನೀವು ಏನೂ ಮಾಡಬೇಕಾಗಿಲ್ಲ. ವೃಷಭ ರಾಶಿ ಅಂದರೆ ಗಂಟಲು, ಮುಖ, ಕತ್ತು. ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ. ನೀವು ಶಪಿಸಿದರೂ ಫಲಿಸುತ್ತೆ, ಹರಸಿದರೂ ಫಲಿಸುತ್ತೆ. ಹಾಗಾಗಿ ಆ ಆತ್ಮ ನಿಮ್ಮ ಮಾತನ್ನು ಕೇಳುತ್ತೆ. ಬೆಳಿಗ್ಗೆ ಎದ್ದು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಮನಸಾರ ಹೇಳಿ ಸಂಜೆ ದೀಪ ಹಚ್ಚಬೇಕಾದ್ರೆ ನನ್ನನ್ನು ಕಾಯುವ ಕೈಗೆ ನಮಸ್ಕಾರ ಅನ್ನಿ, ಅಷ್ಟು ಸಾಕು. ಶುಕ್ರವಾರ ನಿಮ್ಮ ವಾರ. ಆ ದಿನ ಲಕ್ಷ್ಮೀ ದೇವಿಯನ್ನು, ದುರ್ಗೆಯನ್ನು ನೆನೆಸಿರಿ. ಓಂ ಶುಂ ಶುಕ್ರಾಯ ನಮಃ ಅಂತ 11 ಸಲ ಹೇಳಿ ಬಿಳಿ ಬಟ್ಟೆ, ಸಿಹಿ ತಿನಿಸು ದಾನ ಮಾಡಿದರೆ ನಿಮ್ಮ ರಕ್ಷಾವಲಯ ಇನ್ನೂ ಗಟ್ಟಿಯಾಗುತ್ತೆ. ವೃಷಭ ರಾಶಿಯವರು ಭೂಮಿಗೆ ಹತ್ತಿರ. ಹಾಗಾಗಿ ಮನೆ ಮುಂದೆ ತುಳಸಿ ಗಿಡ, ಮನೆಯಲ್ಲಿ ಕಾಮಧೇನು ಫೋಟೋ ಇದ್ದರೆ ಆ ಆತ್ಮಕ್ಕೆ ಖುಷಿ. ಮುಂದಿನ 3 ತಿಂಗಳು ನಿಮಗೆ ತುಂಬ ಮುಖ್ಯವಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಆಸ್ತಿ, ಚಿನ್ನ, ಹೂಡಿಕೆ ಬಗ್ಗೆ ಗೊಂದಲ ಬರಬಹುದು. ಆಗ ಕಣ್ಣು ಮುಚ್ಚಿ ನಿಮ್ಮ ಅಜ್ಜಿ ಅಥವಾ ಅಮ್ಮನನ್ನು ನೆನಪು ಮಾಡಿಕೊಳ್ಳಿ. ಅವರ ಕಾಲದಲ್ಲಿ ಅವರು ಏನು ಮಾಡ್ತಿದ್ರು ಅಂತ ಯೋಚನೆ ಮಾಡಿ. ಉತ್ತರ ನಿಮ್ಮ ಒಳಗಿನಿಂದಲೇ ಬರುತ್ತೆ. ಯಾಕೆಂದರೆ ಆ ಆತ್ಮ ಅವರ ಮೂಲಕ ಮಾತಾಡುತ್ತೆ. ವೃಷಭ ರಾಶಿಯವರಿಗೆ ದೃಷ್ಟಿದೋಷ ಬೇಗ ಬರುತ್ತೆ. ಯಾಕೆಂದರೆ ನೀವು ಚೆನ್ನಾಗಿ ಕಾಣ್ತೀರಿ, ಚೆನ್ನಾಗಿ ಬದುಕ್ತೀರಿ, ಹೊಟ್ಟೆ ಕಿಚ್ಚು ಪಡುವ ಜನ ಜಾಸ್ತಿ. ಆದರೆ ಭಯ ಬೇಡ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮನೆಯಲ್ಲಿ ಧೂಪ ಹಾಕಿ ಕಲ್ಲುಪ್ಪು, ಅರಿಶಿನ ಕಲಸಿದ ನೀರಿನಿಂದ ಮನೆ ಒರೆಸಿ ಕೆಟ್ಟದ್ದೆಲ್ಲ ಕರಗಿ ಹೋಗುತ್ತೆ. ನಿಮ್ಮನ್ನು ಕಾಯುವ ಆತ್ಮಕ್ಕೆ ಕರ್ಪೂರದ ಆರತಿ ಅಂದರೆ ಪಂಚಪ್ರಾಣ. ನೀವು ಪ್ರೀತಿಗೆ ಬೆಲೆ ಕೊಡುವವರು. ಸಂಬಂಧ ಉಳಿಸಿಕೊಳ್ಳೋದಕ್ಕೆ ನೀವು 100 ಸಲ ತಲೆ ಬಾಗ್ತೀರಾ. ಆದರೆ ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿದರೆ ಆ ಆತ್ಮ ಸುಮ್ಮನಿರಲ್ಲ. ನಿಮಗೆ ನೋವು ಕೊಟ್ಟವರಿಗೆ ಕಾಲವೇ ಉತ್ತರ ಕೊಡುತ್ತೆ. ನೀವು ಶಾಪ ಹಾಕಬೇಕಂತ ಏನೂ ಇಲ್ಲ. ಕೊನೆ ಮಾತು. ವೃಷಭ ರಾಶಿಯವರೇ, ರಾತ್ರಿ ಮಲಗುವ ಮುನ್ನ ನಿಮ್ಮ ಕೋಣೆಯ ಮೂಲೆಯಲ್ಲಿ ಯಾರೋ ನಿಂತಿದ್ದಾರೆ ಅನಿಸಿದರೆ ಹೆದರಬೇಡಿ, ಅದು ನಿಮ್ಮ ಪೂರ್ವಜರು. ಮಗು ಚೆನ್ನಾಗಿದೆ ಅಂತ ನೋಡೋದಕ್ಕೆ ಬರ್ತಿದ್ದಾರೆ. ಜಾತಕದಲ್ಲಿ ಸರ್ಪದೋಷ, ಪಿತೃದೋಷ ಇದ್ದರೂ ನೀವು ಮನಸಾರೆ 1 ಲೋಟ ನೀರು ಸೂರ್ಯನಿಗೆ ಅರ್ಪಿಸಿದರೆ, 1 ಮುಷ್ಟಿ ಅನ್ನ ನಾಯಿಗೆ ಹಾಕಿದರೆ ಆ ದೋಷಗಳೆಲ್ಲ
ಆತ್ಮದ ಆಶೀರ್ವಾದದ ಮುಂದೆ ನಿಲ್ಲಲ್ಲ. ನೀವು ಆಲದ ಮರದ ಹಾಗೆ ನಿಮ್ಮ ನೆರಳಲ್ಲಿ 10 ಜನ ಬದುಕಬೇಕು ಅಂತ ಹುಟ್ಟಿದ್ದೀರಿ. ನಿಮ್ಮನ್ನು ಉರುಳಿಸಲು ಬಂದ ಬಿರುಗಾಳಿ ಸುಸ್ತಾಗಿ ಹಿಂದಿರುಗಿ ಹೋಗ್ಬಿಡುತ್ತೆ. ಯಾಕೆಂದರೆ ನಿಮ್ಮ ಬೇರುಗಳನ್ನು ಆತ್ಮ ಗಟ್ಟಿಯಾಗಿ ಹಿಡಿದಿದೆ. ಇಂದಿನಿಂದ ಒಂಟಿತನ ಅನುಭವಿಸಬೇಡಿ. ದುಃಖ ಬಂದಾಗ ಕನ್ನಡಿ ಮುಂದೆ ನಿಂತು ನಿಮ್ಮ ಕಣ್ಣು ನೋಡಿ. ಅಲ್ಲಿ ನಿಮ್ಮನ್ನು ಪ್ರೀತಿಸುವ, ಕಾಯುವ ಆ ಜೀವದ ಪ್ರತಿಬಿಂಬ ಕಾಣುತ್ತೆ. ನೀವು ಸುರಕ್ಷಿತವಾಗಿರಿ, ಸದಾ ಇರ್ತೀರ. ನಂಬಿ ನಗುತ್ತಾ ಇರಿ. ಸಮೃದ್ಧಿ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಶುಭವಾಗಲಿ ವೃಷಭ ರಾಶಿಯವರೇ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.